ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ 103ನೇ ದಿನ ಏನೇನಾಯ್ತು, ಯಾರ್ಯಾರು ಸರಿ ಯಾರ್ಯಾರು ತಪ್ಪು, ಖಂಡಿತವಾಗ್ಲೂ ಎಪಿಸೋಡ್ ನೋಡಿದಾಗಂತೂ ತುಂಬಾ ಬೇಜಾರಾಗಿದ್ದು ನಿಜ. ಏನಕ್ಕಂದ್ರೆ ಬಿಗ್ ಬಾಸ್ ಈ ರೀತಿ ಪಾರ್ಶಾಲಿಟಿ ಏನಕ್ಕೆ ತೋರಿಸ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದೆ ಅಂತ ಕೂಡ ಗೊತ್ತಾಗಲ್ಲ. ಏನಕ್ಕಂದ್ರೆ ತನಿಷಾಗಿಂತ ಅತಿ ಹೆಚ್ಚು ಕಡಿಮೆ ಓಟ್ ತಗೊಂಡಿರೋ ಬಿಗ್ ಬಾಸ್ ಮನೆಯಲ್ಲಿ ಇಬ್ರು ಮೂವರು ಇದ್ದಾರೆ. ಆದ್ರೂ ಅವ್ರನ್ನ ಬಿಟ್ಟು ತನಿಷಾ ಅವ್ರನ್ನೇ ಹೊರಗಡೆ ಕಳಿಸಿದ್ದು ಯಾಕಂತ ಈಗಲೂ ಗೊತ್ತಾಗ್ತಾ ಇಲ್ಲ. ತುಂಬಾ ಮತ್ತೆ ಇದಾದ್ಮೇಲೆ ಸಂಗೀತ ಅವರು ತುಂಬಾ ಆಟಿಟ್ಯೂಡ್ ಗುರು, ಅಬ್ಬಬ್ಬಾ ಈ ಆಟಿಟ್ಯೂಡ್ ತಡ್ಕೊಳಕ್ ಆಗಲ್ಲ ಖಂಡಿತವಾಗ್ಲು. ಇಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ರತಾ ಅವರು ವಿನಯ್ ಅವರು ಇಂಡಿವಿಜುವಲ್ ಗೇಮ್ ಮಾಡಿದ್ರಂತೆ, ಮತ್ತೆ ಅದು ಯಾವ ರೀತಿ ಆಡಿದ್ರು. ಅದಾದ್ಮೇಲೆ ಪ್ರತಾಪ್ ಅವ್ರ ಆಟ ತುಂಬಾ ಬದಲಾಗಿದೆ. ಈ ಬದಲಾಗಿದ ಕಾರಣಕ್ಕೆ ಅವ್ರು ತುಂಬಾ ಎಫೆಕ್ಟಿವ್ ಆಗುತ್ತೆ. ಸಿಂಗಲ್ ಆಗಿ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ದೀದಿ ದೀದಿ ಅಂತ ಎಲ್ಲ ಬಾಲ ಹಿಂದೆ ಬಸಣ್ಣ ಹೋದಂಗೆ ಹೋಗ್ತಾ ಇದ್ದಾರೆ. ಹಳೆಯ ಸ್ಪರ್ಧಿಗಳು ಬಂದ್ ಹೋದ್ಮೇಲೆ ಮತ್ತೆ ಇದರೆಲ್ಲ ಬಗ್ಗೆ ಮಾತಾಡೋಣ. ಇಲ್ಲಿ ಕಾರ್ತಿಕ್ ನಮ್ರತ ವಿಷಯಗಳು ಬರುತ್ತೆ. ಎಪಿಸೋಡ್ ಅಲ್ಲಿ ಏನೇನಾಯ್ತು ತುಂಬಾ ಹೈಲೈಟ್ ಪಾಯಿಂಟ್ಸ್ ಮಾತ್ರ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ ಎಪಿಸೋಡ್ ಶುರು ಆದ್ಮೇಲೆನೆ ಅದೇ ಹಳೆಯ ಕಥನೆ. ತನಿಷಾ ಅವರು ನಿನ್ನೆ ಒತ್ತರ ಬಗ್ಗೆ ಒಂದು ವಾದ ಆಗಿರುತ್ತೆ. ಆ ಟೈಮ್ ಅಲ್ಲಿ ತನಿಷಾ ಅವರೇ ಅವರಿಗೆ ತಲೆ ತುಂಬಿ ಕಳಿಸಿದ್ರೆ ಮಾತಾಡಂತ ಹೋಗಿ ಅಂತ ವಾರ ಬಂದಿರುತ್ತೆ. ಈ ಟೈಮ್ ಅಲ್ಲಿ ತನಿಷಾ ಅವರು ಪ್ರತಾಪ್ ಹತ್ರ ಒಂದು ವಾದ ಮಾಡ್ತಾರೆ. ಪ್ರತಾಪ್ ನಾನು ಏನು ಕಳ್ಸಿರ್ಲಿಲ್ಲ, ಈ ರೀತಿ ಒಂದು ಸ್ಟೇಟ್ಮೆಂಟ್ ಗಳು ತುಂಬಾ ತಪ್ಪು ಅಂತ. ಆ ಟೈಮ್ ಅಲ್ಲಿ ಆಯ್ತಿದ್ದೀವಿ ಬೇರೆ ಹತ್ರ ಮಾತಾಡ್ತಾರೆ ನೋಡಿ, ಸಂಗೀತ ಹತ್ರ ನಮ್ರತಾ ಹತ್ರ ಆ ರೀತಿ ಮಾತಾಡೋದಾಗಿತ್ತು. ಬಟ್ ಪ್ರತಾಪ್ ಏನ್ ಮಾಡ್ತಾರೆ ಗೊತ್ತಾ, ಒಂದ್ ತಟ್ಟೆ ತಗೊಂಡು ಸಾಂಗ್ ಆಡ್ತಾರೆ. ಈ ರೀತಿ ಮಾಡೋ ತಪ್ಪು. ಒಂದು ವ್ಯಕ್ತಿ ಆಚೆಗಡೆ ಇದ್ದಾಗ ಏನಾದ್ರೂ ಮಾತಾಡ್ತಾರೆ, ಅವ್ನಿಗೆ ಏನಾದ್ರು ಸಜೆಸ್ಟ್ ಕೊಡ್ತಾರೆ, ಇಲ್ಲ ಏನಾದ್ರು ಒಂದು ಪ್ರಶ್ನೆ ಮಾಡ್ತಾರೆ ಅಂದಾಗ ಕರೆಕ್ಟ್ ಆಗಿ ಅಲ್ಲಿ ಉತ್ತರ ನೀಡಕ್ಕೊಂದು ಸೆನ್ಸ್ ಇರಬೇಕು. ಬಟ್ ಪ್ರತಾಪ್ ಅವರು ಇದನ್ನೆಲ್ಲೋ ಮಿಸ್ ಮಾಡ್ಕೊಂಡು ಇದ್ರ ಜೊತೆಗೆ ಸಂಗೀತ ಮತ್ತು ನಮ್ರತಾ ಅವರು ಕೂಡ ಪ್ರತಾಪ್ ಜೊತೆಗೆ ತಾಳಕ್ಕೆ ತಂದಾನ ಅಂತ ಇದ್ದಾರೆ. ಏನಕ್ಕಂದ್ರೆ ತನಿಷಾ ಅವರು ಇಡೀ ಗೇಮ್ ಅಲ್ಲೇ ಯಾರ ಸಪೋರ್ಟ್ ತಗೊಂಡಿಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಿಲ್ಲ, ಯಾರ ಬಗ್ಗೆನೂ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅವ್ರ ಮನ್ಸಲ್ಲಿ ಇರೋದೇ ತಗೊಂಡು ಮಾತಾಡಿದ್ದಾರೆ. ಸಂಗೀತ ತರ ಲವ್ ಟ್ರ್ಯಾಕ್ ಗೆ ಕಾರ್ತಿಕ್ ವಿಲನ್ ರೋಲ್ಗೆ, ವಿನಯ್ ಸಿಂಪಥೈಸರ್ಗೆ, ಪ್ರತಾಪ್ ಈ ರೀತಿ ಒಬ್ಬೊಬ್ಬರನ್ನ ಯೂಸ್ ಮಾಡ್ಕೊಂಡು ಅವ್ರು ಗೇಮ್ ಮಾಡಿಲ್ಲ. ಅದೇ ರೀತಿ ಇವ್ರು ಸಿಂಪತಿನೋ ಲವ್ ಟ್ರ್ಯಾಕೋ ವಿಲನ್ ಟ್ರ್ಯಾಕೋ ತಗೊಂಡಿದ್ರೆ ತನಿಷಾ ಕೂಡ ಬಿಗ್ ಬಾಸ್ ಮನೆ ಈ ದಿನ ಇರ್ತಿದ್ರು. ಬಟ್ ಆ ರೀತಿ ಮಾಡಿಲ್ಲ. ಒಂದು ವ್ಯಕ್ತಿ ಮಾತಾಡಬೇಕಾದ್ರೆ ಆ ವ್ಯಕ್ತಿಗೆ ಅವಕಾಶ ಕೊಡ್ಬೇಕಾದ್ರು ತುಂಬಾ ಒಂದು ಸಮಯ ಸ್ಫೂರ್ತಿ ಅನ್ಸುತ್ತೆ. ಆದ್ರೆ ಈ ಅವಕಾಶ ಪ್ರತಾಪ್ ಆಗ್ಲಿ, ಸಂಗೀತ ಆಗ್ಲಿ, ನಮ್ರತಾ ಆಗ್ಲಿ ಕೊಡ್ಲಿಲ್ಲ. ಅದಾದ್ಮೇಲೆ ಒಂದು ಗೇಮ್ ಸ್ಟಾರ್ಟ್ ಆಗುತ್ತೆ. ಪ್ರತಿ ಗೇಮ್ ಅಲ್ಲಿ ನೀವು ನೋಡೇ ಇರ್ತೀರ, ವೋಟಿಂಗ್ ಪ್ರಕಾರ ಇಷ್ಟು ದಿನ ಇವ್ರು ವೋಟಿಂಗ್ ಮಾಡಿದ್ ನೆನಪೇ ಬರಲ್ಲ. ಈಗ ಮಾತ್ರ ನೆನಪು ಬರುತ್ತೆ ಇವ್ರಿಗೆ. ಆ ಟೈಮಲ್ಲಿ ವರ್ತೂರು, ಕಾರ್ತಿಕ್, ತಕ್ಕಾಲಿ ಎಲ್ಲರೂ ತನಿಷಾಗೆ ವೋಟ್ ಹಾಕ್ತಾರೆ. ಬಟ್ ಸಂಗೀತ ಮಾತ್ರ ನೋಡಿ ಯಾವ ರೀತಿ ಇರ್ತಂದ್ರೆ, ತನಿಷಾ ಬೇಡ ಅಂತೆ, ವಿನಯೇ ಆಡ್ಬೇಕಂತ ಗೇಮ್. ವಿನಯ್ ಆಡ್ಬೇಕು, ಇಲ್ಲ ನಮ್ರತಾ ಆಡ್ಬೇಕು, ಬೇರೆ ಗೇಮ್ ಆಡಬಾರ್ದು. ಇವ್ರು ಹೇಗಂದ್ರೆ ವರ್ತೂರು ನಿನ್ನೆ ಒಂದು ಮಾತು ಹೇಳಿದ್ರು, ಇರ್ರೆಸ್ಪೆಕ್ಟಬಲ್ ಆಗಿ ಮಾತಾಡಬೇಡ. ಏನಂದ್ರೆ ಇವ್ರು ಗೆದ್ರೆ ಮಾತ್ರ ಒಳ್ಳೆಯವರು, ಸೋತ್ರೆ ಮಾತ್ರ ಕೆಟ್ಟವ್ರು ಅಂತ. ಅವ್ರೂ ಆಡಲ್ಲ, ಬೇರೆ ಇಂತರ ಆಡ್ತಾರೆ ಅಂದ್ರೆ ಅದನ್ನೂ ಬಿಡಲ್ಲ. ಮತ್ತೆ ವೋಟಿಂಗ್ ಮಾಡೋಣ ಅಂತಾರೆ. ಸಂಗೀತ ಗೆದ್ದಾಗ ಮಾತ್ರ ಖುಷಿ, ಸೋತಾಗ ಮಾತ್ರ ಫೇಲು ಅನ್ನೋ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ನೋಡಿ ತನಿಷಾ ಅವ್ರು ಗೇಮ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಟಾಸ್ ಗೆಲ್ತಾರೆ. ಅದಾದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಬಂದಿರೋ ಸ್ಪರ್ಧಿಗಳನ್ನ ನಮ್ರತಾ ಅವರು ಇವರೆಲ್ಲ ಏನಕ್ಕಾದ್ರೂ ಬಂದು ನಾವು ತುಂಬಾ ಬೇಜಾರಾಗ್ತಾ ಇದೆ, ಮನೆಯಿಂದ ಹೊರಗಡೆ ಹೋಗೋದೇ ಬೆಸ್ಟ್ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಖಂಡಿತವಾಗ್ಲೂ ನಿಜ ಕೂಡ. ಏನಕ್ಕಂದ್ರೆ ಅವ್ರು ಬಂದಿರೋ ಕಾರಣದಿಂದ ಅಲ್ಲಿರೋ ಸ್ಪರ್ಧಿಗಳಿಗೆ ಕೆಲವ್ರಿಗೆ ಮಾತ್ರ ಪಾಸಿಟಿವ್ ಸಿಕ್ತು, ಇನ್ನಿರೋ ಕೆಲವ್ರಿಗೆಲ್ಲ ನೆಗೆಟಿವ್ನೇ ಸಿಗ್ತಾ ಇದೆ. ಹಳೆ ಸ್ಪರ್ಧಿಗಳು ಗೆಸ್ಟ್ ಆಗಿ ಬಂದು ಹೋಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅಲ್ಲಿ ಸ್ಟೇ ಮಾಡಿದ್ದು ಯಾರಿಗೂ ಇಷ್ಟ ಕೂಡ ಆಗಿಲ್ಲ. ಅದಾದ್ಮೇಲೆ ಅವರೆಲ್ಲ ಮನೆಯಿಂದ ಆಚೆಗಡೆ ಹೋಗ್ತಾರೆ. ಸೆಂಡ್ ಆಫ್ ಕೂಡ ಕೊಡಲ್ಲ. ಕಾನ್ಫರೆನ್ಸ್ ಕರೆದು ಅಲ್ಲಿಂದ ಆಚೆ ಕಳ್ಸಿಬಿಡ್ತಾರೆ ಅವ್ರನ್ನ. ಇದಾದ್ಮೇಲೆ ವಿನಯ್ ಅವರು ನಮ್ರತಾ ಅವ್ರು ಮಾತಾಡ್ತಾರೆ, ಇವರೆಲ್ಲ ಈ ತರ ಗ್ರೂಪ್ ಗೇಮ್ ಆಡ್ತಾ ಇದಾರೆ, ನಾವೇ ಇಂಡಿವಿಜುವಲ್ ಆಗಿ ಆಡ್ತಾ ಇದೀವಿ ಅಂತ. ನಮ್ರತಾ ಮಾತಾಡ್ತಾರೆ, ನಾವ್ ಇಬ್ಬರೇ ಇಂಡಿವಿಜುವಲ್ ಗೇಮ್ ಆಡ್ತಾ ಇದೀವಿ, ಕಾರ್ತಿಕ್ ಎಷ್ಟು ಕೆಟ್ಟದಾಗಿ ಗೇಮ್ ಆಡ್ತಾ ಇದ್ದಾನೆ, ಕಾರ್ತಿಕ್ ಆ ರೀತಿ ಆಡ್ತಾ ಇದ್ದಾನೆ, ಎಲ್ಲ ಗ್ರೂಪ್ ಮಾಡ್ಕೊಂಡು ಗೇಮ್ ಆಡ್ತಾ ಇದಾರೆ ಅಂತ ಹೇಳ್ತಾರೆ ನಮ್ರತಾ ಅವರು. ಖಂಡಿತವಾಗ್ಲೂ ನೀವು ಆ ರೀತಿ ಆಡಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿತ್ತು. ನಿಮ್ಗೆ ಬಿಗ್ ಬಾಸ್ ಟೀಮ್ ಸಪೋರ್ಟ್ ಮಾಡ್ತಾ ಅಂತ ಇಲ್ಲಿ ಡೈರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. ಏನಕ್ಕಂದ್ರೆ ಪ್ರತಿದರಲ್ಲೂ ಪುಷ್ ಮಾಡ್ತಾ ಇದ್ರು ನಮ್ರತಾಗೆ, ಗೇಮ್ ಮಾಡಿ ಅಂತ. ಅವಳ ಫ್ರೆಂಡ್ಸ್ ವಿನಯ್ ಪುಷ್ ಮಾಡಿಲ್ಲ ಅಂದ್ರೆ ಈವರೆಗೂ ನಮ್ರತಾ ಇಷ್ಟವರೆಗೆ ಬರ್ತಾನೆ ಇರಲಿಲ್ಲ. ಖಂಡಿತವಾಗ್ಲು ಯಾವಾಗ ಹೋಗ್ಬೇಕಾಗಿತ್ತು. 8 ವಾರ ನಾಮಿನೇಟ್ ಆಗಿಲ್ಲ ಅಂದ್ರೆ ಲೆಕ್ಕ ಹಾಕಿ ಗುರು, ಯಾರ್ದು ಗೇಮ್ ಆಡ್ತಾರ, ಯಾರ್ದು ಸೇಫ್ ಗೇಮ್ ಆಡ್ತಾರ ಅಂತ ಇಲ್ಲೇ ಗೊತ್ತಾಗುತ್ತೆ. ಇದಾದ್ಮೇಲೆ ಕಾರ್ತಿಕ್ ಒಂದಾಗ ಅವಕಾಶ ಕೊಡ್ತಾರೆ. ಇದೇ ಟೈಮಲ್ಲಿ ಕೂಡ ಸಂಗೀತ ಅವರು ಕಾರ್ತಿಕ್ ಗೇಮ್ ಆಡಬಾರ್ದು ಆ ರೀತಿ ಮಾತಾಡ್ತಾರೆ. ಏನಕ್ಕಂದ್ರೆ ನಮ್ರತಾಗೆ ಕೊಡ್ಬೇಕಂತ ಆ ಗೇಮು. ಇದಕ್ಕಿಂತ ಮುಂಚೆ ಆಡಿದರೆ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ನಮ್ರತಾನೇ ಆಡ್ಬೇಕಂತ ಹೇಳ್ತಾರೆ. ಯಾವ ರೀತಿ ಗುರು, ಎಲ್ಲರೂ ವಿನಯ್ ನಮ್ರತಾ ಮಾತಾಡ್ಬೇಕಾ, ಬೇರೆ ಆಡ್ಲೇಬಾರ್ದ?
ಈ ರೀತಿ ಎಲ್ಲ ಬರ್ತಾ ಇದೆ. ಇದೇ ಕಾರಣಕ್ಕೆ ಸಂಗೀತ ಅವರು ಬಿಟ್ಟು ಬೇರೆ ಯಾರಾದ್ರೂ ಟ್ರೋಫಿ ಗೆಲ್ಲಿ ಖಂಡಿತ ಅವ್ರು ಇಷ್ಟೊಂದು ಆಟಿಟ್ಯೂಡ್ ಇಷ್ಟೊಂದು ಇದು ಖಂಡಿತ ವರ್ಕೌಟ್ ಆಗಲ್ಲ. ವರ್ಕೌಟ್ ಆದ್ರೂ ಕೆಲವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ನಾ ಸ್ಟೇಟ್ಮೆಂಟ್ ಕೊಡ್ತಾನ ಪ್ರಕಾರ ನಾವು ಕಪ್ಗಲ್ಲ ಅಂತಲ್ಲ, ಯಾರಿಗೆ ಓಟ್ಸ್ ಬರುತ್ತೋ ಅದೊಂದು ಇನ್ನೊಂದು ಇನ್ಕ್ಲೂಡಿಂಗ್ ಬಿಗ್ ಬಾಸ್ ಟೀಮ್ ಯಾರಾದ್ರೂ ಗೆಲ್ಬೇಕು ಅನಿಸ್ತಾರೋ ಅವ್ರನ್ನೇ ಗೆಲ್ಲೋದು. ಅವ್ರು ಸಾಕ್ತಾ ಇರುತ್ತೆ. ಇನ್ನ ಬರುತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಶುರುವಾಗುತ್ತೆ. ಖಂಡಿತವಾಗ್ಲೂ ಯಾವ ರೀತಿ ಅಂತಂದ್ರೆ ಏನೋ ಸುಮ್ಮನೆ ಕ್ಯಾಜುವಲ್ ಆಗಿ ಒಂದ್ ಹೆಜ್ಜೆ ಮುಂದಕ್ಕೆ ಇಡ್ರಿ ಎಂಜತಿ ಹಿಂದಕ್ಕೆ ಇಡ್ರಿ ಏನ್ ಗುರು ಬಿಗ್ ಬಾಸ್ ಈ ರೀತಿ ನಾ ಮಾಡೋದು ಅನಿಸ್ತಾ ಇತ್ತು. ಖಂಡಿತವಾಗ್ಲೂ ಮೊದಲನೇ ಹೇಳಿದೆ ಅವರಿಗಿಂತ ತನಿಷಗಿಂತ ಅತಿ ಕಡಿಮೆ ಓಡ್ತಾ ಇರೋ ತುಂಬಾ ಇದ್ರು ಮನೆಯಲ್ಲಿ. ಅದನ್ನ ಅವ್ರು ಬಿಟ್ಟು ತನಿಷ್ ಅವ್ರು ಹೆಲ್ಮೆಟ್ ಮಾಡಿ ತುಂಬಾ ಬೇಜಾರಾಯ್ತು. ಅದಾದ್ಮೇಲೆ ನೋಡಿ ಸಂಗೀತ ಅವರು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಸ್ವಲ್ಪ ಥಿಂಕ್ ಮಾಡ್ಬೇಕು. ಏನ್ ಹೆಲ್ಮೆಟ್ ನೋಡ್ಬೇಕಾದ್ರೂ ಈ ತರ ಸ್ಟೇಟ್ಮೆಂಟ್ ತುಂಬಾ ತಪ್ಪು ಅನ್ಸುತ್ತೆ. ರೆಸ್ಪೆಕ್ಟ್ ಕೊಡಕ್ ಬರಲ್ಲ ಅಂತೆ ತನಿಷ್ ಅವರಿಗೆ. ಮೇಡಮ್ ಅವರೇ ಫಸ್ಟ್ ತುಂಬಾ ನೀವು ಕಲಿ ರೆಸ್ಪೆಕ್ಟ್ ಕೊಡೋದು, ಆಮೇಲೆ ಬೇರೆಯವ್ರಿಗೆ ಹೇಳ್ರ ಅನಿಸ್ತು ಆ ಡೈಲಾಗ್ ಕೇಳಿದಾಗ. ತನಿಷ್ ಕೂಡ ಕೊನೆಗೆ ಒಂದು ಮಾತು ಹೇಳೋಗ್ತಾರೆ, ನಾನು ಶೃಂಗೇರಿಗೆ ಹೋಗಿ ರೆಸ್ಪೆಕ್ಟ್ ಕೊಡೋದು ಹೇಗಂತ ಕಲ್ತ್ಕೊಂಡ್ ಬರ್ತೀನಿ ಅಂತ. ಕಾರ್ತಿಕ್ ಒಂದು ಮಾತು ಹೇಳ್ತಾರೆ, ಕಾರ್ತಿಕ್ ಮನೆ ಮಂದಿ ಎಲ್ಲ ನಾಮಿನೇಟ್ ಮಾಡಿದ್ರು, ನಾನು ಯಾವಾಗೂ ಮನೆಯಿಂದ ಹೊರಗಡೆ ಹೋಗಿರಲಿಲ್ಲ, ನೀನ್ ಫಸ್ಟೇ ನಾನು ನಾಮಿನೇಟ್ ಮಾಡಿದ್ಯಾ, ನಿನ್ನಿಂದನೇ ನಾನು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ, ಥ್ಯಾಂಕ್ಸ್ ಅಂತ ಹೇಳ್ತಾರೆ. ತುಂಬಾ ಹಗ್ ಮಾಡ್ತಾರೆ ತುಕಾಲಿ ಅವ್ರನ್ನು ಕೂಡ. ತುಕ್ಕೂರು ಎಷ್ಟೇ ಹಿಂದೆಯಿಂದ ಬ್ಯಾಡ್ ಮಾತಾಡಿದ್ರು ನೀನು ಒಳ್ಳೆ ಕಂಟೆಸ್ಟೆಂಟ್ ಅಂತ ವರ್ತೂರ್ ಅವರಿಗೆ ತುಕಾಲಿ ಅವರಿಗೆ ಹೇಳ್ತಾರೆ. ಅದಾದ್ಮೇಲೆ ತುಕಾಲಿ ಅವರು ವರ್ತೂರ್ ಅವರು ತುಂಬಾ ಸಮಾಧಾನ ಮಾಡ್ತಾರೆ, ನಮ್ರತಾ ಅವರಿಗೆ ತುಂಬಾ ಸಮಾಧಾನ ಮಾಡ್ತಾರೆ ತನಿಷಾ ಅವರಿಗೆ. ಬಟ್ ಅದಾದ್ಮೇಲೆ ನೋಡಿ ಖಂಡಿತವಾಗ್ಲೂ ಎಲ್ಲರಿಗೂ ಒಂದು ಬಾಯ್ ಹೇಳ್ತಾರೆ, ಬಟ್ ಸಂಗೀತ ಹತ್ರ ಮಾತ್ರ ಹಗ್ ಮಾಡಲ್ಲ, ಅವ್ರಿಗೆ ಯಾವ್ದೋ ಒಂದು ಮಾತು ಕೂಡ ಹೇಳಲ್ಲ, ಹೋಗ್ತಾರೆ. ತನಿಷ್ ಅವರು ಒಳ್ಳೆ ಜರ್ನಿ, ಒಳ್ಳೆ ಕಂಟೆಸ್ಟೆಂಟು, ನ್ಯಾಯವಾಗಿ ಆಡಿದ ಕಂಟೆಸ್ಟೆಂಟು, ಯಾವ ಗ್ರೂಪ್ ಅಲ್ಲೂ ಜಾಯ್ನ್ ಆಗಿಲ್ಲ, ಯಾರಿಗೂ ಕೆಟ್ಟದ ಬೇಸರಿಲ್ಲ ಅಂತ ವ್ಯಕ್ತಿ ಎಲಿಮಿನೇಟ್ ಆಗಿದ್ದು ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ಈ ಎಪಿಸೋಡ್ ನೋಡಿದಾಗ ಯಾರ್ಯಾರ ಕ್ಯಾರೆಕ್ಟರ್ ಯಾವ ರೀತಿ ಇತ್ತು, ಪ್ರತಾಪ್ ಅವರು ಯಾವ ರೀತಿ ವರ್ತನೆ ಮಾಡಿದ್ರು, ಪ್ರತಾಪ್ ಅವರು ವಿಶೇಷವಾಗಿ ವರ್ತೂರವ್ರ ಬಗ್ಗೆನೇ ಕೆಟ್ಟದಾಗ ಮಾತಾಡೋ ಮಟ್ಟಕ್ಕೆ ಬೆಳೆದು ಬಿಟ್ಟಾರೆ. ಏನಕ್ಕಂದ್ರೆ ಪ್ರತಿ ಟೈಮಲ್ಲೂ ವರ್ತೂರವರು ಕಾರ್ತಿಕ್ ಪ್ರತಿ ಟೈಮಲ್ಲೂ ವರ್ತೂರ್ ಅವರು ಪ್ರತಾಪ್ ಅವ್ರಿಗೆ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಈ ಟೈಮ್ ಕೂಡ ಸ್ಟ್ಯಾಂಡ್ ತಗೊಳಲ್ಲ, ಎಷ್ಟೇ ಹೇಳಿದ್ರು ಕೇಳಲ್ಲ. ಮೂಡ್ ಔಟ್ ಪ್ರತಾಪ್ ಅಂತ ಹೇಳ್ತಾರೆ ನೋಡಿ, ಅದು ಮತ್ತೆ ಸಾಬೀತಾಯ್ತು. ಪ್ರತಾಪ್ ಅವರಿಗೆ ಏನ್ ಹೇಳ್ತಾರಲ್ಲ, ಹೊರಗಡೆ ಹೋಗೋ ಕಾಲ ತುಂಬಾ ಹತ್ರ ಇದೆ ಅನ್ಸುತ್ತೆ. ಅದಕ್ಕೆ ಈ ರೀತಿ ವರ್ತನೆ ಮಾಡ್ತಾ ಇರಬಹುದು. ಮತ್ತೆ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಅಲ್ಲಿ ಟ್ರೋಫಿ ಗೆಲ್ಲೋದು ಯಾರು? ಖಂಡಿತವಾಗ್ಲೂ ಇದರಿಂದ ಈ ಎಪಿಸೋಡ್ ಇಂದ ವಿನಯ್ ಅವರಿಗೆ ಒಂದು ಪಾಸಿಟಿವ್ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.